ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಇವತ್ತು ಈ ರಾಷ್ಟ್ರದ ಪ್ರಮುಖ ಪತ್ರಕರ್ತರಲ್ಲಿ ಒಬ್ಬರಾದಂಥ ಒಳ್ಳೆಯ ಹೆಸರು ಮಾಡಿದಂಥ ಇದ್ದದ್ದನ್ನು ಇದ್ದಾಗ ಹೇಳುವಂಥ ದಿಟ್ಟ ವ್ಯಕ್ತಿ ರಾಜದೀಪ್ ಸರ್ದೇಸಾಯಿ ತಮ್ಮ ಎಕ್ಸ್ರಲ್ಲಿ ಒಂದಿಷ್ಟು ಬರ್ಕೊಂಡಿದ್ದಾರೆ. ಅದ್ರ ಮೇಲೆ ಒಂದಿಷ್ಟು ಚರ್ಚೆ ಮಾಡಬೇಕು ಅಂತ ಅನಿಸ್ತಾರೆ. ಯಾಕಂದ್ರೆ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಅಂತ ಒಂದು ಹೆಸರು ನಿಮ್ಗೆ ಕೇಳಿದ್ರೆ ಇದು ಗೊತ್ತಿರ್ತದೆ, ಅದಿದು ನಡೀತೇನೋ. ತನ್ನ ಹೆಸರನ್ನು ಫುಟ್ಬಾಲ್ ಫೆಡರೇಷನ್ ಆಫ್ ಭಾರತ್ ಎಂದು ಬದಲಾಯಿಸಲು ಉದ್ದೇಶಿಸಿದೆ. ಭಾರಿ ರೀತಿಯಲ್ಲಿ ಬಂದ್ ಮಾಡಿದಾರ. ಇಲಾಹಾಬಾದ್ ಹೋಗಿ ಪ್ರಯಾಗರಾಜ ಹೆಸರು ಬಂದವು, ಬೆಳಗಮ್ ಹೋಗಿ ಬೆಳಗಾವಿ, ಮತ್ತೇನೇನು ನಮ್ಗೆ ಹೆಂಗೆ ಬೇಕಂಗೆ ಮಾತಾಡ್ತಾ ಇರ್ತೀವಿ, ಕಾಲಗೆಲ್ಲ ಬಂದ್ ಮಾಡ್ತಾ ಇರ್ತೀವಿ. ಕರ್ತವ್ಯ ಪಥ್ ರಾಜ್ಪಥ್ ಅಂತ ಹೇಳ್ಕೊಳ್ತೀವಿ, ಕರ್ಕೊಳ್ತೀವಿ. ಹೆಸರು ಬದಲಾಯಿಸಿದಪ್ಪ ನಾವು ಅಂತೇಳಿ ಭಾಳ ಅಡ್ಡಿಲ್ಲ, ಭಾಳ ಬೆಸ್ಟ್ ಕೆಲಸ. ವಾಹ್, ಎಂಥ ಅದ್ಭುತ ಕಲ್ಪನೆ. ಚಂದ ಹೆಸರು ಬದಲಾಯಿಸು. ಇದು ನಾವು ನೋಡ್ತಾ ಇದ್ವಿ ಕಳೆದ 12 ವರ್ಷಗಳಿಂದ. ಅದರಲ್ಲೂ BJP ಸರ್ಕಾರ ಬಂದ ಮೇಲೆ ಅನೇಕ ಹೆಸರುಗಳನ್ನು ಬದಲಾಯಿಸ್ಕೊಂಡದ, ಬದಲಾಯಿಸ್ತಾ ಇರ್ತದೆ. ಈಗೂ ಬದಲಾವಣೆ ಮಾಡ್ತಾ ಇದೆ ಅಂತ. ವಾಹ್, ಎಂಥ ಅದ್ಭುತ ಕಲ್ಪನೆ. ಆಟದ ದಿಕ್ಕನ್ನೇ ಬದಲಾಯಿಸುವಂಥ ಸಾಧನೆಗಳನ್ನು ಮಾಡುವ ಬದಲು ನಾವು ಈಗ ಹೆಸರು ಬದಲಾಯಿಸುವ ಯುಗದಲ್ಲಿ ಬದುಕುತ್ತಿದ್ದೇವೆ. ಆ್ಯಕ್ಚುಲಿ ನಮ್ಮಲ್ಲೇ ಫುಟ್ಬಾಲನ್ನು ಬೆಳೆಸಬೇಕಾಗ್ಯದ. ನಮ್ಮಲ್ಲೇ ಶ್ರೇಷ್ಠ ಮೆಸ್ಸಿ ಅಂತ ಅಥವಾ ಇನ್ನುಳಿದ ಶ್ರೇಷ್ಠ ಪೀಲೆ ಅಂತ ಆಟಗಾರನ ಬೆಳೆಸಬೇಕಾಗ್ಯದ. ಅದ್ರ ಬಗ್ಗೆ ಚಿಂತನೆ ಇಲ್ಲ ನಮ್ಮಲ್ಲೇ. ಅದ್ರ ಬದಲಾಗಿ ಇಂಡಿಯಾ ಬದಲಾಗಿ ಭಾರತ ಮಾಡಿದ್ವಿ. ಭಾರಿ ಬದಲಾವಣೆ. ಸ್ಪೋರ್ಟ್ಸ್ ಎಷ್ಟು ಖರ್ಚು ಮಾಡ್ತೀವಿ ನಾವು, ಮಕ್ಕಳ ಶಿಕ್ಷಣ ಎಷ್ಟು ಖರ್ಚು ಮಾಡ್ತಾಯಿದ್ವಿ, ಅಗ್ರಿಕಲ್ಚರ್ ಒಕ್ಕಲಿಗೆ ಎಷ್ಟು ಖರ್ಚು ಮಾಡ್ತಾಯಿದ್ವಿ.